ಹೆಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿ ಗಣಿತದ ಮೊದಲ ಅಧ್ಯಾಯ ವಾಸ್ತವ ಸಂಖ್ಯೆಗಳು ಇದನ್ನ ಬಗೆಹರಿಸಲಿಕ್ಕಿದ್ದೇವೆ, ಅಂದ್ರೆ ಇದರ ಬಗ್ಗೆ ಚರ್ಚೆ ನಡೆಸಲಿಕ್ಕಿದ್ದೇವೆ. ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ನಾವು ಸಣ್ಣ ತರಗತಿಯಿಂದ ಅಂದ್ರೆ 6ನೇಯಿಂದ ನಾವು ಬೇರೆ ಬೇರೆ ಸಂಖ್ಯೆಗಳ ಬಗ್ಗೆ ಕಲ್ತಿದ್ದೇವೆ ಅಲ್ವಾ? ಅದರಲ್ಲಿ ಶುರು ಆಗ್ತದೆ ಏನು, ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು ಅಲ್ವಾ? ನಾವೆಲ್ಲ ಕಲ್ತಿದ್ದೇವೆ. ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೆಚ್ಚು ಹೋಗುದಿಲ್ಲ. ಸಮ ಸಂಖ್ಯೆಗಳ ಬಗ್ಗೆ ಕಲ್ತಿದ್ದೇವೆ, ಹಾಗೆ ಬೆಸ ಸಂಖ್ಯೆಗಳ ಬಗ್ಗೆ ಕಲ್ತಿದ್ದೇವೆ ಅಲ್ವಾ? ಅದೇ 6ನೇ ತರಗತಿಯಲ್ಲಿ ಎಲ್ಲ ಏನ್ ಕಲ್ತಿದ್ದೇವೆ? ಸ್ವಾಭಾವಿಕ ಸಂಖ್ಯೆಗಳ ಬಗ್ಗೆ ಕಲ್ತಿದ್ದೇವೆ. ಸ್ವಾಭಾವಿಕ ಸಂಖ್ಯೆಗಳೆಂದರೇನು? ಸ್ವಾಭಾವಿಕ ಸಂಖ್ಯೆಗಳೆಂದರೆ ಒಂದರಿಂದ ಶುರುವಾಗಿ ಅನಂತದೆಡೆಗೆ ಸಾಗುವ ಸಂಖ್ಯೆಗಳು ಅಲ್ವಾ? ಒಂದರಿಂದ ಶುರುವಾಗಿ ಅನಂತದೆಡೆಗೆ ಸಾಗುವ ಸಂಖ್ಯೆಗಳು, ಅನಂತದೆಡೆಗೆ ಸಾಗುವ ಸಂಖ್ಯೆಗಳನ್ನ ಏನಂತ ಕರಿತೇವೆ? ಸ್ವಾಭಾವಿಕ ಸಂಖ್ಯೆಗಳಂತ ಕರಿತೇವೆ. ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನ ನಾವು ಎನ್ ಎಂಬ ಅಕ್ಷರದಿಂದ ಸೂಚಿಸ್ತೇವೆ. 1, 2, 3 ಈ ರೀತಿ ಸಾಗ್ತಾ ಹೋಗ್ತದೆ ಅಲ್ವಾ? ಇದು ಸ್ವಾಭಾವಿಕ ಸಂಖ್ಯೆಗಳು. ಅದೇ ರೀತಿ ನಾವು ನಂತರ ಏನ್ ಕಲ್ತ್ವಿ? ಪೂರ್ಣ ಸಂಖ್ಯೆಗಳ ಬಗ್ಗೆ ಕಲ್ತ್ವಿ ಅಲ್ವಾ? ಸ್ವಾಭಾವಿಕ ಸಂಖ್ಯೆಗಳಾದ ನಂತರ ನಾವು ಪೂರ್ಣ ಸಂಖ್ಯೆಗಳ ಬಗ್ಗೆ ಕಲ್ತ್ವಿ. ಪೂರ್ಣ ಸಂಖ್ಯೆ ಅಂದ್ರೇನು? 0ಯಿಂದ ಶುರುವಾಗಿ, ಯಾವುದರಿಂದ ಶುರುವಾಗಿ? 0ಯಿಂದ ಶುರುವಾಗಿ. ಸ್ವಾಭಾವಿಕ ಸಂಖ್ಯೆ 1ರಿಂದ ಶುರುವಾದ್ರೆ ಇದು 0ಯಿಂದ ಶುರುವಾಗಿ ಅನಂತದೆಡೆಗೆ ಸಾಗುವ ಸಂಖ್ಯೆ ಅಲ್ವಾ? ಅನಂತದೆಡೆಗೆ ಇದು ಕೂಡ ಅದೇ ರೀತಿ. ಆದ್ರೆ ಏನಾಗ್ತದೆ? ಇದು 0ಯಿಂದ ಸ್ಟಾರ್ಟ್ ಆಗ್ತದೆ. ಆದ್ರೆ ಸ್ವಾಭಾವಿಕ ಸಂಖ್ಯೆ ಹೇಗೆ ಸಾಗ್ತದೆ? ಅದು 1ರಿಂದ ಶುರುವಾಗ್ತದೆ, ಆದ್ರೆ ಇದೇನಾಗ್ತದೆ? 0ಯಿಂದ ಶುರುವಾಗ್ತದೆ. ಸೊ ಈ ರೀತಿಯ ಸಂಖ್ಯೆಗಳನ್ನ ನಾವು ಏನಂತ ಕರಿತೇವೆ? ಪೂರ್ಣ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ. ಅದೇ ರೀತಿ ಅದರ ನಂತರ ನಾವು ಪೂರ್ಣಾಂಕಗಳ ಬಗ್ಗೆ ಕಲ್ತ್ವಿ ಅಲ್ವಾ? ಪೂರ್ಣ ಸಂಖ್ಯೆಗಳಾಯ್ತು, ಸ್ವಾಭಾವಿಕ ಸಂಖ್ಯೆಗಳಾಯ್ತು, ಮತ್ತೆ ಪೂರ್ಣಾಂಕ ಸಂಖ್ಯೆಗಳೆಂದರೇನು? ಋಣ ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣ ಸಂಖ್ಯೆಗಳ ಗಣವನ್ನ, ಋಣ ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣ ಸಂಖ್ಯೆಗಳ ಗಣವನ್ನ ಪೂರ್ಣಾಂಕಗಳು ಅಂತ ಹೇಳ್ತೇವೆ. ಇಂಟೀಜರ್ಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೇವೆ. ಇದನ್ನು Z ಎಂಬ ಅಕ್ಷರದಿಂದ ಸೂಚಿಸ್ತೇವೆ. ಇದು -3 ಆದ್ರೆ -2, -1 ಹಾಗೆ 0, 1, 2, 3 ಪೂರ್ಣಾಂಕಗಳು ಹೊಂದಿರ್ತದೆ. ಹಾಗೆಯೇ ಏನಾಗಿರ್ತದೆ? ಇಲ್ಲಿ ಋಣ ಸ್ವಾಭಾವಿಕ ಸಂಖ್ಯೆಗಳು ಇರ್ತದೆ. ಇದು ಪೂರ್ಣಾಂಕಗಳ ಬಗ್ಗೆ. ಅದೇ ರೀತಿ ನಾವು ಕಲಿತ ನಂತರ ಸಂಯುಕ್ತ ಸಂಖ್ಯೆಗಳ ಬಗ್ಗೆ ಕಲ್ತ್ವಿ ಅಲ್ವಾ? ಸಂಯುಕ್ತ ಸಂಖ್ಯೆಗಳ ಬಗ್ಗೆ ಕಲ್ತ್ವಿ. ಸಂಯುಕ್ತ ಸಂಖ್ಯೆಗಳೆಂದರೇನು? ಸಂಯುಕ್ತ ಸಂಖ್ಯೆಗಳಂತ ಹೇಳಿದ್ರೆ ಯಾವ ಸಂಖ್ಯೆಯನ್ನ ನಾವು ಯಾವುದೇ 2 ಸಂಖ್ಯೆಗಳ ಗುಣಲಬ್ಧವಾಗಿ ಬರಿಬಹುದು ಅಂತಹ ಸಂಖ್ಯೆಗಳನ್ನ ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೇವೆ. ಸಂಯುಕ್ತ ಸಂಖ್ಯೆ ಅಂದ್ರೆ ಒಂದು ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆಗಳ ಮೊತ್ತದ ರೂಪದಲ್ಲಿ ಬರೆದಾಗ, ಒಂದು ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಮೊತ್ತದ ರೂಪದಲ್ಲಿ ಬರೆದಾಗ, ಮೊತ್ತ ಅಲ್ಲ, ಗುಣಲಬ್ಧದ ರೂಪದಲ್ಲಿ, ಗುಣಲಬ್ಧದ ರೂಪದಲ್ಲಿ ಬರೆಯುವಂತಹ ಸಂಖ್ಯೆಗಳನ್ನ ಏನಂತ ಹೇಳ್ತೇವೆ? ಸಂಯುಕ್ತ ಸಂಖ್ಯೆಗಳು ಅಂತ ಹೇಳ್ತೇವೆ. ಇಲ್ಲಿ ಉದಾಹರಣೆ ಹೇಗೆ? ಇಲ್ಲಿ ಉದಾಹರಣೆ, ಈಗ ಒಂದು 6 ಅನ್ನೋ ಸಂಖ್ಯೆ, ಉದಾಹರಣೆ 6 ಅನ್ನೋದು 2 ಸಂಖ್ಯೆಗಳು, 2 × 3 ಅಥವಾ 3 × 2 ಈ ರೀತಿ ಬರಿಬಹುದು. ಹಾಗೆಯೇ 10 ಅನ್ನೋದು 5 × 2 ಈ ರೀತಿ ಬರೆಯುವಂತಹದ್ದು. ಇಂತಹ ಸಂಖ್ಯೆಗಳನ್ನ ನಾವೇನಂತ ಕರಿತೇವೆ? ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೇವೆ. ಹಾಗೆಯೇ ಮುಂದುವರಿದು ನಾವು ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಕಲ್ತ್ವಿ
ಅಲ್ವಾ? ನಾವು ಏನ್ ಕಲ್ತ್ವಿ? ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಕಲ್ತಿದ್ದೇವೆ. ಅವಿಭಾಜ್ಯ ಸಂಖ್ಯೆಗಳೆಂದರೇನು? ಯಾವುದೇ ಸಂಖ್ಯೆಯಿಂದ ಭಾಗಿಸಿ ಹೋಗದ ಸಂಖ್ಯೆಗಳನ್ನ, ಯಾವುದೇ ಸಂಖ್ಯೆಯಿಂದ ಭಾಗಿಸಿ ಹೋಗದ ಸಂಖ್ಯೆಗಳು, ಭಾಗಿಸಿ ಹೋಗದ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳು ಎನ್ನುವರು ಅಲ್ವಾ? ಉದಾಹರಣೆ ಕೊಡ್ಬಹುದಾ? ಇದಕ್ಕೆ ಕೊಡಬಹುದು. ಉದಾಹರಣೆ 7, 5 ಅದ್ರ ಆ ಸಂಖ್ಯೆ ಅಥವಾ ಒಂದರಿಂದ ಮಾತ್ರ ಭಾಗಿಸಿ ಹೋಗ್ತದೆ. 3, 2 ಅಲ್ವಾ? ಇದೇ ರೀತಿ ಆದ್ರೆ 11, 13 ಇವೆಲ್ಲವೂ ಏನಾಗಿದೆ? ಅವಿಭಾಜ್ಯ ಸಂಖ್ಯೆಗಳಾಗಿದೆ. ಹಾಗೆ ಕಲಿತಾ ನಾವು 9ನೆಯಲ್ಲಿ ಇನ್ನೊಂದು ಸಂಖ್ಯೆಗಳ ಬಗ್ಗೆ ಕಲ್ತ್ವಿ. ಅದೇ ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್ ಅಂತ ಹೇಳ್ತೇವೆ. ಹಾಗಾದ್ರೆ ವಾಸ್ತವ ಸಂಖ್ಯೆಗಳೆಂದರೇನು? ನಾವು ಈಗಷ್ಟೇ ಕಲ್ತ್ವಿ ಅಲ್ಲ, ಎಲ್ಲಾ ಸಂಖ್ಯೆಗಳ ಗಣವನ್ನೇ ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತೇವೆ. ಮೇಲಿನ ಅಥವಾ ಹಿಂದಿನ ಎಲ್ಲಾ ಸಂಖ್ಯೆಗಳ ಗಣ, ಎಲ್ಲಾ ಸಂಖ್ಯೆಗಳ ಗಣವನ್ನ ಅಥವಾ ಗುಂಪನ್ನ ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತೇವೆ, ರಿಯಲ್ ನಂಬರ್ಸ್ ಅಂತ ಹೇಳ್ತೇವೆ. ಹಾಗಾದ್ರೆ ವಾಸ್ತವ ಸಂಖ್ಯೆಗಳನ್ನ ನಾವು ಹೇಗೆ ಬರಿಬಹುದು? ವಾಸ್ತವ ಸಂಖ್ಯೆಗಳನ್ನ ನಾವು ಈ ರೀತಿ ಬರಿಬಹುದು. ಈಗ ಸಣ್ಣದಾಗಿ ಒಂದು ನ್ಯಾಚುರಲ್ ನಂಬರ್ಸ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳದ್ದು ಒಂದು ಗುಂಪಾದ್ರೆ ಅದನ್ನು ಸ್ವಾಭಾವಿಕ ಸಂಖ್ಯೆಗಳದ್ದು ಒಂದು ಗುಂಪು ಅಂತ ಆದ್ರೆ ಇಲ್ಲಿ ಅದನ್ನು ಸೇರಿಸಿ ಏನಾಗ್ತದೆ? ಪೂರ್ಣ ಸಂಖ್ಯೆಗಳ ಗುಂಪಾಗ್ತದೆ. ಇದನ್ನು ಕೂಡ ಸೇರಿಸಿ ಝೆಡ್ ಇಂಟೀಜರ್ಸ್ ಅಂತ ಬರ್ತದೆ. ಅನಂತರ ಬರುವಂತಹದ್ದು ಭಾಜ್ಯ ಸಂಖ್ಯೆಗಳು ಅಲ್ವಾ? ಕ್ಯೂ ಭಾಜ್ಯ ಸಂಖ್ಯೆಗಳು. ಮತ್ತೆ ಬರುವಂತಹದ್ದು ಅವಿಭಾಜ್ಯ ಸಂಖ್ಯೆಗಳು, ಇರ್ರಾಷನಲ್ ನಂಬರ್ಸ್ IR ಅಂತ ಹೇಳ್ತೇವೆ, ಇರ್ರಾಷನಲ್ ನಂಬರ್ಸ್. ಮತ್ತೆ ಬರುವಂತಹದ್ದು ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆಗಳು. ಮತ್ತೆ ಬರುವಂತಹದ್ದು ಯಾವುದು? ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆಗಳು. ಇದನ್ನ ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತೇವೆ. ದೊಡ್ಡ ಅಂದ್ರೆ ಎಲ್ಲವನ್ನು ತನ್ನೊಳಗೆ ಸೇರಿಸಿಕೊಂಡಿರುವಂತಹ ಒಂದು ಸಂಖ್ಯೆಗಳ ಗುಂಪೇ ವಾಸ್ತವ ಸಂಖ್ಯೆಗಳು. ಇದಿಷ್ಟು ಆಯ್ತಾ? ವಾಸ್ತವ ಸಂಖ್ಯೆಗಳ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್. ಇದನ್ನ ನೀವು ಕಲ್ತಿದ್ದೀರಿ. ಓಕೆ, ಅದನ್ನ ಜಸ್ಟ್ ಒಮ್ಮೆ ನೆನಪು ಮಾಡಿದ್ದು. ಈಗ ನಾವು ಈ ತರಗತಿಯಲ್ಲಿ ನಾವೇನೆಲ್ಲ ಕಲಿತಿದ್ದೇವೆ? ಅಂಕಗಣಿತದ ಮೂಲ ಪ್ರಮೇಯದ ಬಗ್ಗೆ ಕಲಿತಾ ಇದ್ದೇವೆ. ಹಾಗಾದ್ರೆ ಅಂಕಗಣಿತದ ಮೂಲ ಪ್ರಮೇಯ ಏನನ್ನ ಹೇಳ್ತದೆ? ಸಂಯುಕ್ತ ಸಂಖ್ಯೆಗಳು ಅದರ ಅವಿಭಾಜ್ಯಗಳ ಘಾತಗಳ ಗುಣಲಬ್ಧಕ್ಕೆ ಸಮವಾಗಿದೆ. ಈಗಷ್ಟೇ ನಾನು ಸಂಯುಕ್ತ ಸಂಖ್ಯೆಗಳಂದ್ರೆ ಏನು ಅಂತ ಹೇಳಿದೆ ಅಲ್ವಾ? ಏನಂತ ಹೇಳಿದೆ? ಒಂದು ಸಂಖ್ಯೆಯನ್ನು ನಾವು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆಯುವುದಾದ್ರೆ ಅದನ್ನ ಸಂಯುಕ್ತ ಸಂಖ್ಯೆಗಳು ಅಂತ ಹೇಳ್ತೇವೆ. ಹಾಗಾದ್ರೆ ಸಂಯುಕ್ತ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳ ಘಾತದ ಗುಣಲಬ್ಧಕ್ಕೆ ನಾವು ಬರಿಬಹುದು. ಉದಾಹರಣೆ, ಹಾಗಾದ್ರೆ ಉದಾಹರಣೆ ಯಾವುದು? ಉದಾಹರಣೆ ನಾನು ಒಂದು ಉದಾಹರಣೆ ತಗೊಳ್ತೇನೆ. ಇದಕ್ಕೆ 24 ಅನ್ನೋ ಒಂದು ಸಂಖ್ಯೆ ಆಯ್ತಾ? 24 ಒಂದು ಸಂಖ್ಯೆ. ಅಪವರ್ತನ ವಿಧಾನ ನಿಮ್ಗೆಲ್ಲರಿಗೆ ಗೊತ್ತಿದೆ ಅಲ್ವಾ? ಈ ರೀತಿ ಮಾಡುದನ್ನ ಅಪವರ್ತನ ವಿಧಾನ ಅಂತ ಹೇಳ್ತೇವೆ. ಈ 24 2ರಲ್ಲಿ ಭಾಗಾಗಿ ಹೋಗ್ತದಾ? ಹೌದು. ಯಾಕೆ ಹೇಳಿದ್ರೆ ಅದರ ಯಾವುದು ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇದೆ, ಆದ್ದರಿಂದ ಇದು 2ರಿಂದ ಭಾಗಾಗಿ ಹೋಗ್ತದೆ. ಓನ್ಲಿ 2 ಅಲ್ವಾ? 2 1 2 2 2 4. ಪುನಃ 12 ಅನ್ನೋದು 2ರಿಂದ ಭಾಗಾಗಿ ಹೋಗ್ತದೆ. 2 12 6 12. ಪುನಃ 6 ಅನ್ನೋ ಸಂಖ್ಯೆ ಕೂಡ 2ರಿಂದ ಭಾಗಾಗಿ ಹೋಗ್ತದೆ. 2 3 6. ಈಗ 3 2ರಿಂದ ಭಾಗಾಗಿ ಹೋಗುದಿಲ್ಲ, ಆದ್ರೆ 3ರಿಂದ ಭಾಗಾಗಿ ಹೋಗ್ತದೆ. 3 ಅಂತ ಬರಿಬಹುದು ಅಲ್ವಾ? ಇದನ್ನ ನಾನು ಬರೆಯುವುದಾದ್ರೆ 24 ಈ ರೀತಿ ಬರಿಬಹುದು. 2 × 2 × 2 × 3. ಅಥವಾ ಇದನ್ನ ಮುಂದುವರಿದು ನಾನು ಈ ರೀತಿ ಬರಿಬಹುದು. 2 3 ಸಲ ಗುಣಿಸಿದ್ದಾರೆ ಅಲ್ವಾ? ಅದನ್ನ 2ರ ಘಾತ 3 ಅಂತ ಹೇಳಿ ಘಾತ ರೂಪದಲ್ಲಿ ಬರಿಬಹುದು. ಇದನ್ನೇ ಹೇಳುದು ಅಂಕಗಣಿತದ ಮೂಲ ಪ್ರಮೇಯ ಅಂತ ಹೇಳಿ. ಅರ್ಥ ಆಯ್ತಾ? ಅಂಕಗಣಿತದ ಮೂಲ ಪ್ರಮೇಯ ಅಂತ ಹೇಳಿದ್ರೆ ಇದೊಂದು ಉದಾಹರಣೆ. ಅದಕ್ಕೆ ಇದನ್ನ ಬಿಟ್ಟು ಬೇರೆ ಉದಾಹರಣೆ ನಿಮ್ಗೆ ಬರಿಬಹುದು. ಇದನ್ನೇ ಉದಾಹರಣೆ 2 ಅಂತ ಹೇಳಿ ತಕೊಳ್ಳುದಾದ್ರೆ ಒಂದು ಸಣ್ಣ ಸಂಖ್ಯೆ, ಒಂದು 33 ಅನ್ನೋ ಒಂದು ಸಂಖ್ಯೆ. ಓಕೆ, 33ಅನ್ನ ಹೇಗೆ ಬರೆಯುವುದು? 33 ಇದು 3ರಿಂದ ಭಾಗಾಗಿ ಹೋಗ್ತದೆ. 3 11. 11 ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ, ಅದು 1ರಿಂದ ಭಾಗಾಗಿ ಹೋಗ್ತದೆ. ಹಾಗಾದ್ರೆ 33ಅನ್ನು ನಾನು ಹೇಗೆ ಬರಿತೇನೆ? 3 × 11 ಅಂದರೆ 3ರ ಘಾತ 1 × 11ರ ಘಾತ 1. ಈ ರೀತಿ ಕೂಡ ಬರಿಬಹುದು. ಆ 1ಅನ್ನು ಹಾಕುದಿಲ್ಲ ಹೆಚ್ಚಾಗಿ ನಾವು, ಹಾಗಾಗಿ ಅದನ್ನ ಬರೀಲಿಕ್ಕೆ ಹೋಗುದಿಲ್ಲ. ಮುಂದುವರಿದು ಉದಾಹರಣೆ 3 ತಗೊಳ್ತಾದ್ರೆ ನಾನು ಇನ್ನೊಂದು ಉದಾಹರಣೆ ಇದಕ್ಕೆ ತಗೊಳ್ತೇನೆ.
5 ಅನ್ನೋ ಒಂದು ಸಂಖ್ಯೆ, 5005. 5005 ಅಪವರ್ತನ ವಿಧಾನದಿಂದ ನಾನು ಏನ್ ಮಾಡ್ತೇನೆ, ಭಾಗಿಸ್ತೇನೆ. ಈಗ ಇದು 5, 5ರಿಂದ ಕೊನೆಗೊಂಡಿರುವ ಕಾರಣ ಇದು 5ರಲ್ಲಿ ಭಾಗಾಗಿ ಹೋಗ್ತದೆ. 5 1 5 0 0 5 1 5. ಈಗ ಇದು ನೋಡಿ, ಈ ಸಂಖ್ಯೆ ಯಾವ್ದ್ರಿಂದ ಭಾಗಾಗಿ ಹೋಗ್ತದೆ? 2ರಿಂದ ಭಾಗಾಗಿ ಹೋಗುದಿಲ್ಲ ಇದು, ಆದ್ರೆ ಬೇರೆ ಯಾವ ಸಂಖ್ಯೆಯಿಂದ ಭಾಗಾಗಿ ಹೋಗ್ತದೆ? 1 + 1 2 ಆಗಿರುವ ಕಾರಣ ಇದು 3ರಿಂದ ಕೂಡ ಭಾಗಾಗಿ ಹೋಗುದಿಲ್ಲ. ಬೇರೆ ಯಾವ ಸಂಖ್ಯೆಯಿಂದ ಸದ್ಯದಲ್ಲಿ 10ರ ತನಕ ಯಾವುದೇ ಸಂಖ್ಯೆಯಿಂದ ಭಾಗಾಗಿ ಹೋಗುದಿಲ್ಲ. ಆದ್ರೆ 11ರಿಂದ ಭಾಗಾಗಿ ಹೋಗ್ತದ? 11 ಎಷ್ಟ್ಲಿ 100 ಹೋಗುದಿಲ್ಲ. 1 ಕಡಿಮೆ ಮಾಡಿ 99 ಹೋಗ್ತದೆ. 11 9ಲಿ 99, 1 ಉಳಿಯಿತು. ಇಲ್ಲಿ 11 ಆಯ್ತು. 11 ಎಷ್ಟ್ಲಿ 11? 1ಲಿ 11 ಅಲ್ವಾ? 91 ಬಂತು. ಈಗ ಈ 91 ಯಾವ ಸಂಖ್ಯೆಯಲ್ಲಿ ಭಾಗಾಗಿ ಹೋಗ್ತದೆ? 7ರಲ್ಲಿ ಭಾಗಾಗಿ ಹೋಗ್ತದೆ. 7 1ಲಿ 7, 2 ಉಳಿಯಿತು. 8 9 21 ಆಯ್ತು. 7 ಎಷ್ಟ್ಲಿ 21? 7 3ಲಿ 21, 13 ಸಿಕ್ಕಿತು. 13 1ಲಿ 13. ಈಗ 5005 ನಾನು ಹೇಗೆ ಬರಿಬಹುದು? 5 ಗುಣಿಸು 11 ಗುಣಿಸು 7 ಗುಣಿಸು 13. ಇದನ್ನೇ ರಿಅರೇಂಜ್ ಮಾಡಿ ಬರೆಯುವುದಾದ್ರೆ, ಆಚಿಂದ ಈಚೆ ಮಾಡಿ ಬರೆಯುವುದಾದ್ರೆ 5 ಗುಣಿಸು 7 ಗುಣಿಸು 11 ಗುಣಿಸು 13 ಏರಿಕೆ ಕ್ರಮದಲ್ಲಿ ನಾವು ಹೆಚ್ಚಾಗಿ ಬರೀತೇವೆ. ಆಯ್ತಾ? ಗುಣಿಸುವ ನಾವು ಆಚೆಯಿಂದ ಈಚೆ ಗುಣಿಸಿದ್ರು ಉತ್ತರ ತಪ್ಪಾಗುದಿಲ್ಲ. 5 2ಲಿ 10, 2 5ಲಿ 10 ಅಲ್ವಾ? ಉತ್ತರ ಒಂದೇ ಆಗಿರುವ ಕಾರಣ ಆಚೆ ಈಚೆ ಮಾಡಿದ್ರೆ ಏನು ತಪ್ಪಲ್ಲ. ಹೆಚ್ಚಾಗಿ ನಾವು ಬರೆಯುವಾಗ ಏರಿಕೆ ಕ್ರಮದಲ್ಲಿ ಬರಿತೇವೆ ಅಂತ ಹೇಳ್ತೇನೆ ನಾನು. ಆಯ್ತಾ? ಇಷ್ಟು ಅರ್ಥ ಆಯ್ತಂತ ಭಾವಿಸಿದ್ದೇನೆ ನಿಮಗೆ ಅಲ್ವಾ? ಅಪವರ್ತನ ವಿಧಾನದಿಂದ ಹೇಗೆ ಬರಿಬಹುದು, ಅವುಗಳ ಅವಿಭಾಜ್ಯ ಸಂಖ್ಯೆಗಳ ಘಾತಗಳ ಗುಣಲಬ್ಧವನ್ನ ಹೇಗೆ ಬರೆಯುವುದು ಅಂತ ಹೇಳಿ ನಾವು 3 ಉದಾಹರಣೆ ತಗೊಂಡಿದ್ದೇವೆ. ಇಷ್ಟು ಸಾಕು ಅಂತ ನನ್ನ ಭಾವನೆ. ಓಕೆ, ಮುಂದಕ್ಕೆ ಹೋಗೋಣ. ಇನ್ನೊಂದು ಪ್ರಮೇಯ ಯಾವುದು? ಇದಕ್ಕೆ ನಮ್ಮ ವಾಸ್ತವ ಸಂಖ್ಯೆಗಳಿಗೆ ಒಂದು ಹೊಂದಿಕೊಂಡಿರುವಂತಹ ಇನ್ನೊಂದು ಪ್ರಮೇಯ ಅಂತ ಹೇಳಿದ್ರೆ, ಅಂಕಗಣಿತದ ಮೂಲ ಪ್ರಮೇಯದೊಂದಿಗೆ ಇನ್ನೊಂದು ಪ್ರಮೇಯ, ಲಸ ಮತ್ತು ಮಾಸಾದ ಮೇಲಿನ ಪ್ರಮೇಯ. ಈ ಪ್ರಮೇಯ ಏನ್ ಹೇಳ್ತದೆ? ಲಸ ಮತ್ತು ಮಾಸಾದ ಪ್ರಮೇಯ ಏನಂತ ಹೇಳಿದ್ರೆ, ಯಾವುದೇ 2 ಧನ ಪೂರ್ಣಾಂಕಗಳು, ಈಗ ನಾನು 2 ಧನ ಪೂರ್ಣಾಂಕಗಳು ಎ ಮತ್ತು ಬಿ ಅನ್ನೋ 2 ಧನ ಪೂರ್ಣಾಂಕಗಳನ್ನ ತೆಗೆದುಕೊಂಡಿದ್ದೇನೆ. ಆಯ್ತಾ? ಅವುಗಳ ಲಸ ಮತ್ತು ಮಾಸಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಧನ ಪೂರ್ಣಾಂಕಗಳ ಮೊತ್ತ ಅಲ್ಲ, ಗುಣಲಬ್ಧ. ಇಲ್ಲಿ ತಪ್ಪಾಗಿದೆ. ಮೊತ್ತ ಅಲ್ಲಮ್ಮ, ಇದು ಗುಣಲಬ್ಧ ಆಗ್ಬೇಕು. ಗುಣಲಬ್ಧ ಇಲ್ಲಿ ಕೂಡ ಗುಣಲಬ್ಧವೇ. ಹಾಗಾದ್ರೆ ಇದರ ಅರ್ಥ ಏನು? 2 ಸಂಖ್ಯೆಗಳನ್ನ ಗುಣಿಸಿದಾಗ ಮತ್ತು ಅದರ ಲಸ ಮತ್ತು ಮಾಸಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ. ಇದು ಅದರ ಹೇಳಿಕೆ, ಪ್ರಮೇಯದ ಹೇಳಿಕೆ. ಅರ್ಥ ಆಯ್ತಲ್ಲ? ಲಸ ಮತ್ತು ಮಾಸಾದ ಪ್ರಮೇಯಗಳ ಹೇಳಿಕೆ. ಈಗ ನಾವು ಒಂದು ಉದಾಹರಣೆ ತಕೊಂಡು ಮಾಡುವ. ಓಕೆ, ಸಣ್ಣ ಒಂದು ಉದಾಹರಣೆಯನ್ನ ತಗೊಳ್ಳುವ. ಉದಾಹರಣೆ 1 6 ಮತ್ತು 72. 6 ಮತ್ತು 72 ಇದಕ್ಕೆ ಸರಿಯಾಗಿ ಬರ್ತದ ಈ ಹೇಳಿಕೆ ಅನ್ನೋದನ್ನ ನೋಡುವ. ಓಕೆ, 6ರ ಅಪವರ್ತನ ಮಾಡ್ತೇನೆ. 2 3ಲಿ 3 1ಲಿ ಅಲ್ವಾ? 6ಅನ್ನ 2 3ಲಿ ಅಂತ ಹೇಳಿ ಬರಿಬಹುದು. ಹಾಗೆ 72 ಹೇಗೆ ಬರಿಬಹುದು? 2ರಿಂದ ಹೋಗ್ತದೆ ಇದು ಭಾಗಾಗಿ. 2 3ಲಿ 6, 1 ಉಳಿಯಿತು. 2 6ಲಿ 12. ಓಕೆ, ಇದು ಪುನಃ 2ರಲ್ಲಿ ಹೋಗ್ತದೆ. 2 1ಲಿ 1 ಉಳಿಯಿತು, 16 ಆಯ್ತು. 2 8ಲಿ 16. ಓಕೆ, ಪುನಃ ಇದು 2ರಲ್ಲಿ ಹೋಗ್ತದೆ. 2 9ಲಿ 18. ಈಗ ಇದು 2ರಲ್ಲಿ ಹೋಗುದಿಲ್ಲ, 3ರಲ್ಲಿ ಹೋಗ್ತದೆ. 3 3ಲಿ 9, 3 1ಲಿ. ಓಕೆ, ಈ 72 ನಾನು ಹೇಗೆ ಬರಿತೇನೆ? 2 ಗುಣಿಸು 2 ಗುಣಿಸು 2 ಗುಣಿಸು 3 ಗುಣಿಸು 3. ಈಗ ನಮ್ಗೆ ಲಸ ಮತ್ತು ಮಾಸ ಕಂಡು ಹಿಡಿಬೇಕು. ಹೇಗೆ ಕಂಡು ಹಿಡಿದು? ಗುಂಪು ಮಾಡ್ಬೇಕು. ಒಂದೇ ಸಂಖ್ಯೆಗಳ ಗುಂಪು ಮಾಡ್ಬೇಕು. ಈಗ ನೋಡಿ, 3 ಇದ್ದಾರೆ, ಇದನ್ನು ಹೀಗೆ ಗುಂಪು ಮಾಡಬೇಕು. ನಂತರ ಲಸ ಅಂತ ಮಾಸ ಅಂತ ಹೇಳಿದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ. ಈ ಗುಂಪು ಮಾಡಿದ್ವಲ್ಲ, ಕಾಮನ್ ಸಾಮಾನ್ಯದನ್ನು ಗುಂಪು ಮಾಡಿದ್ವಲ್ಲ, ಅದನ್ನ ಗುಣಿಸ್ಬೇಕು. ಈ ಗುಂಪಲ್ಲಿ 2 ಸಂಖ್ಯೆಗಳಿದ್ದಾಗ ಒಂದೇ ಸಲ ಬರೆಯುವುದು. 2 ಗುಣಿಸು 3, 2 3ಲಿ 6. 6 ಅನ್ನೋದು ಏನಾಗಿದೆ? ಮಾಸ ಆಗಿದೆ.
ಹಾಗಾದ್ರೆ ಲಸ ಏನಾಗಿದೆ, ಲಸ ಹೇಗೆ ಕಂಡು ಹಿಡಿಯೋದು? ಲಸ ಕಂಡು ಹಿಡಿಯೋದು ಈ ಗುಂಪು ಮಾಡಿದ ಸಂಖ್ಯೆಗಳನ್ನ ಒಂದು ಸಲ 2 3 6 ಅಲ್ವಾ, ಮಾಸ ಮತ್ತೆ ಯಾವ್ದೆಲ್ಲ ಉಳಿದಿದೆ ನೋಡಿ, ಇದು 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 ಅದನ್ನ ಗುಣಿಸ್ಬೇಕು. 2 2 3 2 ಗುಣಿಸು 2 ಗುಣಿಸು 3 ಗುಣಿಸಿ ನೋಡೋಣ. 2 3 ಓಕೆ 2 3 6 ಅಲ್ವಾ, 2 6 2 12 12 ಗುಣಿಸು 6 ಎಷ್ಟಾಗ್ತದೆ? 12 6 72. ಲಸ ಎಷ್ಟು ಬಂತು? 72 ಬಂತು. ಈಗ ಅವರು ಹೇಳಿದ ಪ್ರಕಾರ ಸಂಖ್ಯೆ ಗುಣಿಸು ಲಸ ಮತ್ತು ಮಾಸ ಅನ್ನು ಮಾಡಿ ನೋಡೋಣ ಬರ್ತದ ಅಂತ ಹೇಳಿ. ಪ್ರಮೇಯದ ಪ್ರಕಾರ 6 ಗುಣಿಸು 72 ಮತ್ತು ಮಾಸ ಗುಣಿಸು ಲಸ ಮಾಸ ಗುಣಿಸು ಲಸ 6 ಗುಣಿಸು 72. ಹಾಗೆಯೇ ಮಾಸ ಎಷ್ಟು? 6 ಲಸ ಎಷ್ಟು? 72. ಸೇಮ್ ಬಂತಲ್ವಾ ಉತ್ತರ? ಹಾಗಾದ್ರೆ ನಮ್ಗೆ ಬರ್ಬೇಕು. ನೋಡೋಣ. 72 ಗುಣಿಸು 6 6 2 12 ಸಾರಿ 12 ಒಂದು ಉಳಿಯಿತು. 6 7 42 42 ಪ್ಲಸ್ 1 43. ಸೊ ಹಾಗಾಗಿ 432 ಎರಡೂ ಬದಿಯಲ್ಲಿ ಕೂಡ 432 ಸಮವಾಗಿದೆ. ಹಾಗಾದ್ರೆ ಅವರ ಹೇಳಿಕೆ, ಆ ಪ್ರಮೇಯ ಏನ್ ಹೇಳ್ತದೆ ನೋಡಿ, ಅದು ಸರಿಯಾಗಿದೆ ಅಲ್ವಾ? ಸರಿಯಾಗಿದೆ ಅಂತ ಹೇಳಿ ನಮಗೆ ಗೊತ್ತಾಯ್ತು. ಇಷ್ಟು ಗೊತ್ತಾಯ್ತು ಅಂತ ಹೇಳಿ ಭಾವಿಸ್ತೇನೆ. ಇದನ್ನ ಬಿಟ್ರೆ ಬೇರೆ ನಿಮ್ಗೆ ಸಂಖ್ಯೆ ಬೇಕಿದ್ರೆ ಇನ್ನೊಂದು ಉದಾಹರಣೆ ನೋಡಬಹುದು. ಉದಾಹರಣೆ 2 ಸಂಖ್ಯೆ 8 ಮತ್ತು 6. 8 ಮತ್ತು 6 ಇದನ್ನ ಹೇಗೆ ಮಾಡುವುದು? 8 ಮತ್ತು 6ನ್ನ 6ರ ಅಪವರ್ತನಗಳನ್ನ ಬರೆಯುವ 2 3 ಅದೇ ರೀತಿ 8ರ ಅಪವರ್ತನಗಳು ಯಾವುದೆಲ್ಲ? 2 ಗುಣಿಸು 2 ಗುಣಿಸು 2 ಅಲ್ವಾ? 8ಅನ್ನ ಹೇಗೆ ಮಾಡುದು ನೋಡಿ ಅಪವರ್ತನ ವಿಧಾನದ 2 4 2 2 2 1 ಅಲ್ವಾ? ಉತ್ತರ ಸಿಕ್ಕಿತು. ಅಲ್ಲ ಸಾರಿ, ಅಪವರ್ತನಗಳು ಸಿಕ್ಕಿತು. ಈಗ ನಾವೇನ್ ಮಾಡ್ಬೇಕು? ಗುಂಪು ಮಾಡ್ಬೇಕು. ಹೇಗೆ ಗುಂಪು ಮಾಡುದು? 2ರದ್ದು ಒಂದು ಗುಂಪು, 3ಕ್ಕೆ ಗುಂಪು ಮಾಡ್ಲಿಕ್ಕೆ ಸಾಮಾನ್ಯ ಇಲ್ಲ ಅಷ್ಟೇ ಅಲ್ವಾ? ಹಾಗಾದ್ರೆ ಮಾಸ ಬರಿತೇನೆ. ಮಾಸ ಎಷ್ಟಾಗ್ತದೆ? 2. ಹಾಗಾದ್ರೆ ಲಸ ಎಷ್ಟಾಗ್ತದೆ? ಲಸ ಅಂತ ಹೇಳಿದ್ರೆ 2 ಗುಣಿಸು ಇದೆಲ್ಲವನ್ನ ಗುಣಿಸ್ಬೇಕು. 3 ಗುಣಿಸು 2 ಗುಣಿಸು 2 2 3 6 6 2 12 12 2 ಎಷ್ಟು? 24 ಬಂತು. ಈಗ ನಾವೇನ್ ಮಾಡ್ಲಿಕ್ಕೆ? ಈಗ ಅವರ ಪ್ರಕಾರ ಆ ಹೇಳಿಕೆ ಏನಿದೆ ನೋಡಿ ಅದು ಸರಿಯಾ ತಪ್ಪಾ ಅಂತ ಹೇಳಿ ನೋಡ್ಬೇಕು. ಈ ಬದಿ ಮಾಡ್ತಾನೆ. ಓಕೆ, ಹೇಗೆ? ಸಂಖ್ಯೆಗಳು ಯಾವ್ದೆಲ್ಲ? 6 ಗುಣಿಸು 8 ಇದನ್ನ ಗುಣಿಸುವುದು, ಮತ್ತೆ ಮಾಸ ಗುಣಿಸು ಲಸ ಮಾಸ ಗುಣಿಸು ಲಸ 6 8 48 ಅಲ್ವಾ? 48. 2 ಗುಣಿಸು 24 ಇದು ಕೂಡ ಎಷ್ಟಾಗ್ತದೆ? 48 ಆಗ್ತದೆ. ಈಗ ಏನಾಯ್ತು? ಬಂತು ನಮಗೆ ಅಲ್ವಾ? ಹೇಳಿಕೆಗಳು ಕರೆಕ್ಟ್ ಆಗಿದೆ. ಈಗ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಸಂಖ್ಯೆಗಳನ್ನ ಕೊಡ್ತಾರೆ, ಲಸ ಕೊಡ್ತಾರೆ, ಮಾಸಗಳನ್ನ ನಾವೇ ಕಂಡು ಹಿಡಿಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ಇದೇ ಒಂದು ಹೇಳಿಕೆಯನ್ನ ಇಟ್ಕೊಂಡು ಮಾಡುವಂತಹದ್ದು. ಓಕೆ, ಅಭ್ಯಾಸಕ್ಕೆ ಹೋಗೋಣ. ಅಭ್ಯಾಸ 1.1 ಈ ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಖಾಲಿ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಅದನ್ನ ವ್ಯಕ್ತಪಡಿಸ್ಲಿಕ್ಕೆ. ಓಕೆ, ಮೊದಲಿಗೆ 110 ನಾವು ಅವಿಭಾಜ್ಯ ಅಪವರ್ತನದ ಮೂಲಕ ಈ ರೀತಿ ಮಾಡ್ಲಿಕ್ಕೆ ಇದು 2ರಲ್ಲಿ ಹೋಗ್ತದೆ. ಯಾಕೆ ಹೇಳಿದ್ರೆ ಕೊನೆಯ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 0 ಇದೆ. 0 ಇದ್ದ ಕಾರಣ ಇದು 2ರಲ್ಲಿ ಭಾಗಾಗಿ ಹೋಗ್ತದೆ. ಈ 2 7 14 ಇದು 0. ಇದು ಪುನಃ 2ರಲ್ಲಿ ಭಾಗಾಗಿ ಹೋಗ್ತದೆ. 2 ಎಷ್ಟ್ಲಿ 7 2 7 ಹೋಗುದಿಲ್ಲ. 2 3 6 ಒಂದು ಉಳಿಯಿತು 5 5 ಅಲ್ವಾ? ಈಗ ಇದು 5ರಲ್ಲಿ ಹೋಗ್ತದೆ. 5 ಎಷ್ಟ್ಲಿ 35 7 7 1. 140 ನಾವು ಹೇಗೆ ಬರಿಬಹುದು? 2 ಗುಣಿಸು 2 ಗುಣಿಸು 5 ಗುಣಿಸು 7 ಮುಂದುವರಿದು 2ರ ಘಾತ 2 ಗುಣಿಸು 5 ಗುಣಿಸು 7 ಈ ರೀತಿ ಬರಿಬಹುದು ಅಲ್ವಾ? ಇದು ಮೊದಲನೆಯದಕ್ಕೆ ಉತ್ತರ. ಈಗ ಎರಡನೇ ಸಂಖ್ಯೆ 3825. ಇದನ್ನ ನಾವು ಮಾಡೋಣ. 3825
3825 ಕೊನೆಯಲ್ಲಿ 5 ಬಂದಿರುವ ಕಾರಣ ಇದು 5ರಲ್ಲಿ ಭಾಗ ಆಗಿ ಹೋಗ್ತದೆ. 5 ಎಷ್ಟ್ಲಿ 38 ಹೋಗುದಿಲ್ಲ, 37 ಹೋಗುದಿಲ್ಲ, 36 ಹೋಗುದಿಲ್ಲ, 35 ಹೋಗ್ತದೆ. 7ಲಿ 35 ಅಲ್ವಾ, ಎಷ್ಟು ಉಳಿತು? 3 ಉಳಿತು, 32 ಆಯ್ತು. 5 ಎಷ್ಟ್ಲಿ 32 ಹೋಗುದಿಲ್ಲ, 31 ಹೋಗುದಿಲ್ಲ, 30. 6ಲಿ 5 30, 2 ಉಳಿಯಿತು, ಪುನಃ 25 ಆಯ್ತು. 5 25. ಈಗ ಇದು ಪುನಃ 5ರಲ್ಲಿ ಹೋಗ್ತದೆ. ಯಾಕೆ ಹೇಳಿದ್ರೆ ಕೊನೆಯ ಸಂಖ್ಯೆ 5 ಇದೆ, ಹಾಗಾಗಿ 5ರಲ್ಲಿ ಹೋಗ್ತದೆ. 5 1ಲಿ 5, 6 7, 2 ಉಳಿಯಿತು, 26 ಇದೆ. 5 5ಲಿ 25, 1 ಉಳಿಯಿತು, 3ಲಿ. ಇದು 1 + 5 + 3 ಕೂಡಿಸಿ ನೋಡಿ ಎಷ್ಟು ಬರ್ತದೆ? 9 ಬರ್ತದೆ. 9 ಆದ್ರೆ ಇದು 3ರಲ್ಲಿ ಹೋಗ್ತದೆ. 5 5ಲಿ 15, 5 1ಲಿ. ಇದು ಪುನಃ ಎಷ್ಟರಲ್ಲಿ ಹೋಗ್ತದೆ? 7ರಲ್ಲಿ ಹೋಗ್ತದೆ. ಸಾರಿ, ಇದು 3ರಲ್ಲೇ ಹೋಗ್ತದೆ ಅಲ್ವಾ? 3ರಲ್ಲಿ ಪುನಃ ಹೋಗ್ತದೆ. 3 1ಲಿ 3, 2 ಉಳಿಯಿತು, 7ಲಿ. ಈಗ 17 ಬಂತು. 17 ಒಂದು ಅವಿಭಾಜ್ಯ ಸಂಖ್ಯೆ. 17 1ಲಿ 17. ಹಾಗಾದ್ರೆ 3825 ನಾವು ಹೇಗೆ ಬರಿಬಹುದು? 3ರ ಘಾತ 2 ಗುಣಿಸು 5ರ ಘಾತ 2 ಗುಣಿಸು 17 ಅಂತ ಹೇಳಿ ಬರಿಬಹುದು ಅಲ್ವಾ? ಇದು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೆದದ್ದು. ಹಾಗೆ ಮುಂದುವರಿಯೋಣ. 2ನೇ ಪ್ರಶ್ನೆಗೆ ಹೋಗೋಣ. ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸ ಮತ್ತು ಮಾಸಗಳನ್ನ ಕಂಡುಹಿಡಿದು ಆ 2 ಸಂಖ್ಯೆಗಳ ಗುಣಲಬ್ಧವನ್ನ ತಾಳೆ ನೋಡಿ. ಆಗ ನಾವು ಮಾಡಿದ್ವಿ ಅಲ್ಲ ಉದಾಹರಣೆ, ಅದೇ ರೀತಿ ಇದು ಕೂಡ 26 ಮತ್ತು 91. 26 ಮತ್ತೆ 91. 26 ಎಷ್ಟರಲ್ಲಿ ಹೋಗ್ತದೆ? 2ರಲ್ಲಿ ಹೋಗ್ತದೆ, 1ಲಿ 3ಲಿ. 13 ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ, ಅಷ್ಟೇ ಬರ್ತದೆ. 91 ನಾವೀಗಷ್ಟೇ ಮಾಡಿದ್ವಿ ಅಲ್ವಾ, ಇದು ಎಷ್ಟರಲ್ಲಿ ಹೋಗ್ತದೆ? 3ರಲ್ಲಿ ಹೋಗ್ತದೆ. ಅಲ್ಲ, 7ರಲ್ಲಿ ಹೋಗ್ತದೆ. 7 1ಲಿ 7, 2 ಉಳಿತದೆ, 3ಲಿ 13, 13 1ಲಿ. ಹಾಗಾದ್ರೆ 26ರನ್ನ 2 ಗುಣಿಸು 13 ಅಂತ ಬರ್ತದೆ. 91ಅನ್ನ 7 ಗುಣಿಸು 13 ಅಂತ ಹೇಳಿ ಬರಿಬಹುದು. ಇದರ ಗುಂಪು ಮಾಡಬಹುದು, 13ರ ಒಂದು ಗುಂಪು. ಮಾಸ 13 ಆಗ್ತದೆ. ಮಾಸ ಎಷ್ಟಾಗ್ತದೆ? 13 ಆಗ್ತದೆ. ಹಾಗಾದ್ರೆ ಲಸ ಎಷ್ಟಾಗ್ತದೆ? ಲಸ ಅಂತ ಹೇಳಿದ್ರೆ 13 ಗುಣಿಸು 2 ಗುಣಿಸು 7 ಉಳಿದಂತಹ ಸಂಖ್ಯೆಗಳನ್ನ ಬರಿಬೇಕು. 13 14 ಅಲ್ವಾ? 13 14ಗೆ ಎಷ್ಟು ಬರ್ತದೆ? ಒಮ್ಮೆ ನೀವೇನ್ ಮಾಡಿ ನೋಡ್ಬೇಕು, ಮಗ್ಗಿ ಮಾಡಿ ನೋಡ್ಬೇಕು 13 14ಗೆ ಎಷ್ಟು ಬರ್ತದೆ ಅಂತ ಹೇಳಿ. 13 14, 4 3ಲಿ 12, 1 ಉಳಿತು, 4 1 4 ಪ್ಲಸ್ 1 5, 1 3ಲಿ 3, 1 1ಲಿ 1, 2 8 1. ಹಾಗಾದ್ರೆ ಎಷ್ಟಾಗ್ತದೆ? ಲಾಸ 182 ಆಗ್ತದೆ. ಈಗ ಏನ್ ಮಾಡ್ಬೇಕು ನಾವು? ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಲಸ ಮತ್ತು ಮಾಸಗಳ ಸಂಖ್ಯೆ ಕರೆಕ್ಟ್ ಆಗಿ ಬರ್ತದಾ ಅಂತ ಹೇಳಿ ನೋಡ್ಬೇಕು. ಅಂದ್ರೆ 26 ಗುಣಿಸು 91 ಮತ್ತೆ 13 ಗುಣಿಸು 182 ಬರ್ತದಾ ಅಂತ ಹೇಳಿ ನೋಡ್ಬೇಕು. ನೋಡಿ, ಮಗ್ಗಿ ಮಾಡಿ ನೋಡಿ ನೋಡೋಣ. 26 ಗುಣಿಸು 91 ಎಷ್ಟು ಬರ್ತದೆ? 91 ಗುಣಿಸು 26, 6 1ಲಿ 6, 6 9ಲಿ 54, 2 1ಲಿ 2, 2 9ಲಿ 18. ಹಾಗಾದ್ರೆ 6 6 8 ಪ್ಲಸ್ 5 ಎಷ್ಟು ಆಗ್ತದೆ? 13. 2 2366 ಬಂತು. 182 ಗುಣಿಸು 13, 3 2ಲಿ 6, 3 8ಲಿ 24, 2 ಉಳಿತು, 3 1ಲಿ 3 ಪ್ಲಸ್ 2 5, 1 2ಲಿ 2, 1 8ಲಿ 8, 1 1ಲಿ 1, 6 6 13 2. ಸೊ 2366 ಎರಡೂ ಕಡೆಗಳಲ್ಲಿ ಬರ್ತದೆ. ಹಾಗಾದ್ರೆ ಇದು ಹೇಳಿಕೆ ಸರಿಯಾಗಿದೆ. ಮುಂದಕ್ಕೆ ಹೋಗೋಣ. ಈ ಸಂಖ್ಯೆಗಳ ಲಸ ಮತ್ತು ಮಾಸವನ್ನ ಅಪವರ್ತನ ವಿಧಾನದಿಂದ ಕಂಡುಹಿಡಿ ಅಂತ ಹೇಳಿದ್ದಾರೆ. ಸೊ 12 15 ಮತ್ತು 21. 12 15
21. 12 ನಮ್ಗೆ ಗೊತ್ತಿದೆ ಅಲ್ವಾ, 4 ಮೂರ್ಲಿ 4 2 ಗುಣಿಸು 2 ಗುಣಿಸು 3 ಅಂತ ಹೇಳಿ ಬರಿಬಹುದು. 15 5 ಮೂರ್ಲಿ ಅಥವಾ 3 5ಲಿ ಅಂತ ಹೇಳಿ ಬರಿಬಹುದು. 21 3 7ಲಿ ಅಂತ ಹೇಳಿ ಬರಿಬಹುದು. ಇದರ ಗುಂಪು ಮಾಡುವುದಾದ್ರೆ ಇದನ್ನ 3ರ ಒಂದು ಗುಂಪಾಗ್ತದೆ. 3 ಕಡೆಗಳಲ್ಲಿ ಆ 3 ಇರ್ಬೇಕು, ಹಾಗಿದ್ದಾಗ ಮಾತ್ರ ಅದನ್ನ ಗುಂಪು ಮಾಡಬಹುದು. ಅದು ಮಾಸ ಅ. ಈಗ ಮಾಸ ಸಿಕ್ಕಿತು. ಮಾಸ ಎಷ್ಟು? 3. ಹಾಗಾದ್ರೆ ಲಸ ಎಷ್ಟಾಗ್ತದೆ? ಲಸ ಅಂತ ಹೇಳಿದ್ರೆ 3 ಬರೀರಿ, ಮತ್ತೆ ಉಳಿದಂತಹ ಸಂಖ್ಯೆಗಳು ಯಾವುದೆಲ್ಲ? 2 ಗುಣಿಸು 2 ಮತ್ತೆ 5 ಗುಣಿಸು 7. 2 5ಲಿ 10 ಆಗ್ತದೆ. 3 2ಲಿ 6. 6 7ಲಿ 42. 42 ಗುಣಿಸು 10 420. ಇದೇನಾಗ್ತದೆ? ಲಸ ಆಗ್ತದೆ. ಲಸ ಸಿಕ್ಕಿತು, ಮಾಸ ಸಿಕ್ಕಿತು. ಓಕೆ, ಅಷ್ಟೇ ಇದ್ದದ್ದು ನಮ್ಗೆ ಕಂಡು ಹಿಡಿಲಿಕ್ಕೆ ಆಯ್ತು. ಅದು ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಎಂದ ಯಾವುದೇ ಬೆಲೆಗೆ 6ರ ಘಾತ n ಇದು 0ಯಿಂದ ಕೊನೆಗೊಳ್ಳಬಹುದೇ? ಪರೀಕ್ಷಿಸಿ. ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ. ಈಗ ನಾವು ಏನ್ ಮಾಡ್ಬೇಕು? ಆ n 0ಯಿಂದ ಕೊನೆಗೊಳ್ತದ ಅಂತ ಹೇಳಿ ನೋಡ್ಬೇಕು. ಈಗ 0ಯಿಂದ ಕೊನೆಗೊಳ್ತದ? ಓಕೆ, 6n 6ರ ಘಾತ n ಆಯ್ತಾ. ಇದು 0ಯಿಂದ ಕೊನೆಗೊಳ್ಳಬೇಕಾದರೆ 0ಯಿಂದ ಕೊನೆಗೊಳ್ಳಬೇಕಾದರೆ ಅದು 5ರಿಂದ ಭಾಗವಾಗಿರಬೇಕು. ಅದು 5ರಿಂದ ಭಾಗವಾಗಬೇಕು. ಅಂದ್ರೆ ಅದರ ಅಪವರ್ತನ ಒಂದು 5 ಆಗಿರಬೇಕು, ಭಾಗವಾಗಿರಬೇಕು. ಅಥವಾ ಅದು 5 ಅದರ ಅಪವರ್ತನವಾಗಿರಬೇಕು. 5 ಅದರ ಅಪವರ್ತನವಾಗಿರಬೇಕು. ಆಯ್ತಾ. ಆದ್ರೆ 6ರ ಅಪವರ್ತನ 2 ಮತ್ತು 3 ಅಲ್ವಾ. 6 ಆದರೆ ನೋಡಿ ನಾನು ಬರಿತೇನೆ. ಆದರೆ 6ರ ಅಪವರ್ತನ 2 ಮತ್ತು 3 ಅಲ್ವಾ. 3 2ಲಿ 6 ಅಲ್ವಾ. ಸಾರಿ, 3 2 ಮತ್ತೆ 3 ಆಗ್ಬೇಕು. 3. 5 ಅದರ ಅಪವರ್ತನ ಅಲ್ಲ. 5 ಅದರ ಅಪವರ್ತನವಲ್ಲ ಅಲ್ವಾ. ಇದರಲ್ಲಿ ಎಲ್ಲೂ ಕೂಡ 5 ನಮ್ಗೆ ಕಾಣುವುದಿಲ್ಲ. ಆದ್ದರಿಂದ ನಾನು ಬರಿತೇನೆ. ಆದ್ದರಿಂದ 6ರ ಘಾತ n ಅಂತ ಹೇಳಿದ್ರೆ 2 ಗುಣಿಸು 3ರ ಘಾತ n. ಇಲ್ಲೆಲ್ಲಿ ಕೂಡ 5 ಇಲ್ಲ ನೋಡಿ. ಅದ್ರ ಅಪವರ್ತನ 2 ಮತ್ತು 3, 5 ಇಲ್ಲ. 5ರಿಂದ ಕೊನೆಗೊಂಡಾಗ ಮಾತ್ರ ಏನಾಗ್ತದೆ? ಅಲ್ಲಿ 0 ಬರ್ತದೆ. ಹಾಗಾದರೆ 6ರ ಘಾತ n 0ಯಿಂದ ಕೊನೆಗೊಳ್ಳುವುದಿಲ್ಲ. 0ಯಿಂದ ಕೊನೆಗೊಳ್ಳುವುದಿಲ್ಲ. 0ಯಿಂದ ಕೊನೆಗೊಳ್ಳಬೇಕಾದ್ರೆ ಏನಾಗಬೇಕು? ಅದು 5ರಿಂದ ಅಪವರ್ತನವನ್ನ ಹೊಂದಬೇಕು. ಆಯ್ತಾ. ಸೊ ಇದು 4ನೇ ಪ್ರಶ್ನೆ. ಈಗ ನೋಡಿ 5ನೇ ಪ್ರಶ್ನೆ. 7 ಗುಣಿಸು 11 ಗುಣಿಸು 13 ಪ್ಲಸ್ 13 ಮತ್ತು 7 ಗುಣಿಸು 6 ಗುಣಿಸು 5 ಗುಣಿಸು 4 ಗುಣಿಸು 3 ಗುಣಿಸು 2 ಗುಣಿಸು 1 ಗುಣಿಸು ಪ್ಲಸ್ 5 ಇವು ಸಂಯುಕ್ತ ಸಂಖ್ಯೆಗಳಾಗಿವೆಯೇ? ಏಕೆ? ವಿವರಿಸಿ. ಈಗ ಮೊದಲ ಸಂಖ್ಯೆಯನ್ನ ತೆಗೆದುಕೊಳ್ಳುವ. 7 ಗುಣಿಸು 11 ಗುಣಿಸು 13 ಪ್ಲಸ್ 13. ಇದರಲ್ಲಿ ನಮಗೆ ಒಂದು ಸಂಖ್ಯೆ ರಿಪೀಟ್ ಆದ ರೀತಿ ಕಾಣ್ತದೆ. ಯಾವುದದು? 13. ಹಾಗಾದ್ರೆ ಅದನ್ನ ಸಾಮಾನ್ಯ ಅಂತ ಹೇಳಿ ಹೊರಗೆ ತೆಗೆಯೋಣ. ಈಗ ಏನ್ ಸಿಗ್ತದೆ? 7 ಗುಣಿಸು 11 ಗುಣಿಸು 13 ಹೊರಗೆ ತೆಗೆದೇವೆ. ಹಾಗಾದ್ರೆ ಇಲ್ಲಿ 1 ಉಳಿತದೆ. 13 ಆಲ್ರೆಡಿ ಹೊರಗೆ ತೆಗೆದೇವೆ, ಪ್ಲಸ್ 1 ಉಳಿತದೆ. 13 7 11ಲಿ 7 ಸಾರಿ 7 11ಲಿ 17 77 ಗುಣಿಸು 1 77 ಪ್ಲಸ್ 1 ಅಲ್ವಾ. 13 ಗುಣಿಸು 77 ಪ್ಲಸ್ 1 ಅಂತ ಹೇಳಿದ್ರೆ 78 ಆಗ್ತದೆ. ಈ 78ನ್ನ ಅಪವರ್ತನ ವಿಧಾನದಿಂದ ಮಾಡುವುದಾದ್ರೆ 2 3ಲಿ 6 1 ಉಳಿಯುತ್ತದೆ 9. ಇದು 3ರಿಂದ ಹೋಗ್ತದೆ 1ಲಿ 13ಲಿ ಅಲ್ವಾ. ಸೊ ಈ ರೀತಿ ಬರಿಬಹುದು. 78ನ್ನ 2 ಗುಣಿಸು 3 ಗುಣಿಸು 13 ಅಂತ ಹೇಳಿ ಬರಿಬಹುದು.
ಈಗ ನೋಡಿ, ಒಂದಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನ ಹೊಂದಿದ್ರೆ ಅದು ಏನಾಗ್ತದೆ? ಸಂಯುಕ್ತ ಸಂಖ್ಯೆಗಳಾಗ್ತದೆ. ಹಾಗಾದರೆ ಇಲ್ಲಿ ಬರೆಯುವ ಒಂದಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಆಗಿರುವುದರಿಂದ ಆ ಮೇಲಿನ ಸಂಖ್ಯೆ ಏನಾಗಿದೆ? ಸಂಯುಕ್ತ ಸಂಖ್ಯೆಯಾಗಿದೆ. ಅದು ಸಂಯುಕ್ತ ಸಂಖ್ಯೆಯಾಗಿದೆ. ಸಂಯುಕ್ತ ಸಂಖ್ಯೆ ಆಗಿದೆ. ಇದು ಸಂಯುಕ್ತ ಸಂಖ್ಯೆ ಆಗಿದೆ ಅಂತ ಹೇಳಿ ಗೊತ್ತಾಯ್ತು. ಈಗ ಇನ್ನೊಂದು ಸಂಖ್ಯೆ ಉಂಟಲ್ಲ, ಅದ್ಯಾವುದು? 7 × 6 × 5 × 4 × 3 × 2 × 1 ಪ್ಲಸ್ 5. ಇಲ್ಲಿ ಕೂಡ 2 ಸಂಖ್ಯೆ ರಿಪೀಟ್ ಆಗಿದ್ದದು. ಯಾವುದು? 5. ಹಾಗಾದ್ರೆ 5 ಸಾಮಾನ್ಯ ಅಂತ ಹೇಳಿ ಹೊರಗೆ ತೆಗಿತೇನೆ. 7 × 6, 5ರ ಬದಲು 1 ಬರಿಬೇಕು, ×4 × 3 ×2 × 1 ಪ್ಲಸ್ 1. 5 ಹಾಗೆ ಹೊರಗೆ ಉಳಿತದೆ. 7 6 42, 42 1, ಮತ್ತೆ 4 × 3 × 2. ಇದನ್ನೆಲ್ಲವನ್ನ ಗುಣಿಸುವಾಗ ಎಷ್ಟು ಬರ್ತದೆ? ಎಲ್ಲವನ್ನ ಗುಣಿಸುವಾಗ 42 × 4 × 3 × 2 × 1 1008 ಬರ್ತದೆ. 1008 ಪ್ಲಸ್ 1 ಆಯ್ತಾ? ಏನಾಗ್ತದೆ? 5 ಮತ್ತೆ 1009 ಬರ್ತದೆ. ಹಾಗಾದ್ರೆ ಇದು ಕೂಡ 2 ಸಂಖ್ಯೆ ಇರುವ ಕಾರಣ ಏನಾಗಿದೆ? ಇದು ಕೂಡ ಸಂಯುಕ್ತ ಸಂಖ್ಯೆ ಆಗಿದೆ. ಇದು ಕೂಡ ಸಂಯುಕ್ತ ಸಂಖ್ಯೆಯಾಗಿದೆ. ಇದು ಕೂಡ ಏನಾಗ್ತದೆ? ಸಂಯುಕ್ತ ಸಂಖ್ಯೆಯಾಗಿದೆ ಅಂತ ಹೇಳ್ಬೋದು. ಹಾಗಾದ್ರೆ ನಾವು ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಸಂಖ್ಯೆ ಏನಿದೆ ಅದಕ್ಕೆ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಅದಕ್ಕೆ ಹೋಗೋಣ. 6ನೇ ಪ್ರಶ್ನೆ. ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು 18 ನಿಮಿಷಗಳನ್ನು ತೆಗೆದುಕೊಂಡರೆ ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು 12 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ. ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ? ಈಗ ನಾವು ತಿಳ್ಕೊಳ್ಬೇಕಾದದ್ದು, ಇಲ್ಲಿ ಏನ್ ಮಾಡ್ಬೇಕು? ಲಸ ತೆಗಿಬೇಕಾ ಮಾಸ ತೆಗಿಬೇಕಾ? ಒಂದೇ ಇದರಿಂದ ಹೋಗುವ ಕಾರಣ ನಾವು ತೆಗೆದುಕೊಳ್ಬೇಕಾದದ್ದು ಲಸ. ಯಾವ 2 ಸಂಖ್ಯೆಗಳದ್ದು? 18 ಮತ್ತು 12ರ ಲಸ ತೆಗಿಬೇಕು, ಅಪವರ್ತನ ಮಾಡ್ಬೇಕು. 18ಅನ್ನ ಹೇಗೆ ಬರಿಬಹುದು? 2 ಮತ್ತು 3, 9ಅನ್ನ 3 × 3 ಅಂತ ಬರಿಬಹುದು. 12ಅನ್ನ 2 6ಅನ್ನ ಹೇಗೆ ಬರಿಬಹುದು? 2 × 3 ಅಂತ ಹೇಳಿ ಬರಿಬಹುದು. ಈಗ ಏನ್ ಮಾಡ್ಬೇಕು? ಗುಂಪು ಮಾಡ್ಬೇಕು. 2ರ ಒಂದು ಗುಂಪು ಆಗ್ತದೆ, ಅದೇ ರೀತಿ 3ರ ಒಂದು ಗುಂಪು ಆಗ್ತದೆ ಅಲ್ವಾ? ಲಸ ಎಷ್ಟು ಬರ್ತದೆ? ಲಸ 2 × 3 ಮತ್ತೆ ಉಳಿದಂತಹ ಸಂಖ್ಯೆ 3 × 2, 2 3 6 × 6 ಅಂತ ಹೇಳಿದ್ರೆ 36 ನಿಮಿಷಗಳಲ್ಲಿ ಅವರಿಬ್ಬರು ಏನಾಗ್ತದೆ? ಒಂದೇ ಕಡೆ ಮೀಟ್ ಆಗ್ತಾರೆ, ಅಂದ್ರೆ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ. 36 ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ. ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ. ಇದಕ್ಕೆ ಉತ್ತರ. ಇಷ್ಟು ಗೊತ್ತಾಯ್ತಲ್ವಾ? ಓಕೆ. ಹಾಗಾದ್ರೆ ನಾವು ಎರಡನೇ ಅಭ್ಯಾಸ 1.2 ಇವತ್ತೇ ಮುಗಿಸಿ ಬಿಡುವ. ಅದರಲ್ಲಿ ಒಂದೇ ರೀತಿಯ ಲೆಕ್ಕಗಳಿವೆ, ಅದನ್ನ ನಿಮ್ಗೆ ಒಂದು ಅರ್ಥ ಆದ್ರೆ ನೆಕ್ಸ್ಟ್ ಮಾಡ್ತಾ ಹೋಗ್ಬಹುದು. ಈಗ ಮೊದಲನೇ ಪ್ರಶ್ನೆ, ಇದು ಯಾವುದು? ವರ್ಗಮೂಲ 5 ಇದೊಂದು ಅವಿಭಾಜ್ಯ ಸಂಖ್ಯೆ ಎಂದು ಸಾಧಿಸಿ. ಇದನ್ನ ಕಾಂಟ್ರಡಿಕ್ಷನ್ ಮೆಥಡ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಫಸ್ಟ್ ಏನಾದ್ರೂ ಒಂದು ಊಹಿಸುವುದು, ಮತ್ತೆ ನಮ್ಮ ಊಹೆ ತಪ್ಪು ಅಂತ ಹೇಳಿ ಸಾಧಿಸುವುದು, ಅದನ್ನ ಕಾಂಟ್ರಡಿಕ್ಷನ್ ಮೆಥಡ್ ಅಂತ ಹೇಳ್ತೇವೆ. ಈಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ,
ವರ್ಗಮೂಲ 5 ಏನಿದೆ ನೋಡಿ, ಅದನ್ನ ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸ್ಬೇಕು. ಆಯ್ತಾ, ಬರಿತೇನೆ ನೋಡಿ. ವರ್ಗಮೂಲ 5 ಒಂದು ಭಾಗಲಬ್ಧ ಸಂಖ್ಯೆ ಎಂದಿರಲಿ. ಒಂದು ಭಾಗಲಬ್ಧ ಸಂಖ್ಯೆ ಎಂದಿರಲಿ. ಆಯ್ತಾ, ಈಗೇನ್ ಮಾಡ್ಬೇಕು? ವರ್ಗಮೂಲ 5 ಭಾಗಲಬ್ಧ ಸಂಖ್ಯೆ ಆದ್ರೆ ಅದು p/q ರೀತಿಯಲ್ಲಿ ಇರ್ತದೆ ಅಲ್ವಾ? p/q ಅಲ್ಲಿ ರೀತಿಯಲ್ಲಿ ಬರಿಬಹುದು ನಾವು. ಅಲ್ಲಿ p ಮತ್ತು q ಏನಾಗಿದೆ? ಅದು ಪೂರ್ಣಾಂಕಗಳನ್ನ ನಾವು z ಅಂತ ಹೇಳ್ತೇವೆ. ಇದು ನೋಡಿ, ಈ ಚಿಹ್ನೆ ನೋಡಿ, ರೆಡ್ ಅಲ್ಲಿ ಬರ್ತದನ್ನು ಸೇರಿದೆ ಅಂತ ಹೇಳಿ. ಆಯ್ತಾ, ಪೂರ್ಣಾಂಕಗಳ ಗಣಕ್ಕೆ ಸೇರಿರ್ತದೆ. ಹಾಗೆಯೇ ಇಲ್ಲಿ q ಅನ್ನೋದು 0ಗೆ ಸಮವಲ್ಲ, 0ಗೆ ಸಮ ಅಲ್ಲ. ಮತ್ತೆ ಇವು ಎರಡರ ಅಪವರ್ತನ ಏನಿದೆ ನೋಡಿ, ಇದೆರಡರ ಸಾಮಾನ್ಯ ಅಪವರ್ತನ 1 ಆಗಿರ್ಬೇಕು. ಆಯ್ತಾ, ಅಂತಹ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೇವೆ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ವರ್ಗಮೂಲ 5 ಅಂದರೆ p/q. ಇದು q ಅನ್ನ ನಾನು ಇಲ್ಲಿಗೆ ಕಳಿಸಿದಾಗ ಏನಾಗ್ತದೆ? ವರ್ಗಮೂಲ 5 ಗುಣಿಸು q ಅಂದರೆ p. ಇಷ್ಟು ಬಂತ. ಈಗ ನಾನೇನ್ ಮಾಡ್ಬೇಕಂತ ಹೇಳಿದ್ರೆ, ಎರಡೂ ಬದಿಗಳನ್ನ ವರ್ಗೀಕರಿಸಬೇಕು. ಎರಡು ಬದಿ ವರ್ಗಿಸಿದಾಗ, ಎರಡೂ ಬದಿ ವರ್ಗಗೊಳಿಸಿದಾಗ ಏನಾಗ್ತದೆ? ಇಲ್ಲಿ ಕೂಡ ವರ್ಗಮೂಲ 5 q ನ ಸ್ಕ್ವೇರ್ ಮತ್ತೆ p ನ ಸ್ಕ್ವೇರ್. ಅಂದರೆ ಇಲ್ಲಿ ಬರಿತೇನೆ ನೋಡಿ, ವರ್ಗಮೂಲ 5ರ ಸ್ಕ್ವೇರ್ ಅಂತ ಹೇಳಿದ್ರೆ ಅದು 5 ಹೋಗ್ತದೆ, ವರ್ಗಮೂಲ ಹೋಗ್ತದೆ, 5 ಮಾತ್ರ ಉಳಿತದೆ. q ಸ್ಕ್ವೇರ್ ಅಂತ ಹೇಳಿದ್ರೆ p ಸ್ಕ್ವೇರ್. ಇದನ್ನ ನಾನೊಂದು ಬಾಕ್ಸ್ ಮಾಡ್ತೇನೆ, ಮತ್ತೆ ಇದನ್ನ 1 ಅಂತ, ಸಮೀಕರಣ 1 ಅಂತ ಹೇಳಿ ತಕೊಳ್ತೇನೆ. ಈಗ 5p ಸ್ಕ್ವೇರ್ ಏನಿದೆ ನೋಡಿ, ಅದು 5 ನೋಡಿ ಹೀಗೆ ಅಂತ ಇದ್ರೀಗ ನಾನು ಬರ್ದೆ ಅಲ್ವಾ, 5q ಸ್ಕ್ವೇರ್ ಅಂತ ಹೇಳಿದ್ರೆ p ಸ್ಕ್ವೇರ್ ಅಂತ ಹೇಳಿದ್ರೆ, ಹಾಗಾದ್ರೆ p ಸ್ಕ್ವೇರ್ ಅನ್ನು 5 ಏನ್ ಮಾಡ್ತದೆ? ಭಾಗ ಮಾಡ್ತದೆ ಅನ್ನೋದು ಅಲ್ವಾ ಅದ್ರ ಅರ್ಥ. ನೋಡಿ, ಇಲ್ಲೊಂದು 16 ಅನ್ನೋ ಒಂದು ಸಂಖ್ಯೆ, ಇದು 4ರ ಏನು ವರ್ಗ ಅಲ್ವಾ, 4ರ ವರ್ಗ. ಹಾಗಾದ್ರೆ ಇಲ್ಲಿ 2 ಗುಣಿಸು 4, ಆಯ್ತಾ, 2 ಗುಣಿಸು 2ರ ವರ್ಗ ಅಂತ. ಈ 2 ಅನ್ನೋದು 4ಅನ್ನ ಭಾಗಿಸ್ತದಲ್ವಾ, ಅದನ್ನೇ ಇಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ 5 p ಸ್ಕ್ವೇರ್ ಅನ್ನ ಭಾಗಿಸ್ತದೆ. 5 p ಸ್ಕ್ವೇರ್ ಅನ್ನು ಭಾಗಿಸುತ್ತದೆ. ಹಾಗಾದ್ರೆ p ಅಂತ ಹೇಳಿದ್ರೆ 5m ಅಂತ ಆಗಿರಲಿ. ಇದ್ ನಾನು ಜಸ್ಟ್ ತಗೊಂಡದ್ದು p ನ ಬೆಲೆ 5m ಅಂತ ಹೇಳಿ. ಹಾಗಾದ್ರೆ ಇದನ್ನೇ ನಾನು ಈ ಒಂದು ಸಮೀಕರಣ 1 ಎಲ್ಲಿ ಉಂಟು ನೋಡಿ, ಅಲ್ಲಿ p ಸ್ಕ್ವೇರ್ ಇದ್ದಲ್ಲಿ 5m ಸ್ಕ್ವೇರ್ ಅಂತ ಹೇಳ್ತೇನೆ. 5m ಸ್ಕ್ವೇರ್ ಅಂತ ಹೇಳ್ತೇನೆ. ಹಾಗಾದ್ರೆ ಇಲ್ಲಿ ಏನಾಯ್ತು? ಇದು ಇಲ್ಲೇ ಬರಿತೇನೆ ನೋಡಿ, 5q ಸ್ಕ್ವೇರ್ ಅಂತ ಹೇಳಿದ್ರೆ 5ರ ವರ್ಗ 25m ಸ್ಕ್ವೇರ್ ಆಗ್ತದೆ. ಇಲ್ಲಿ q ಸ್ಕ್ವೇರ್ ಅನ್ನ ಇಟ್ಟಾಗ ಇಲ್ಲಿ 25m ಸ್ಕ್ವೇರ್, 5ಅನ್ನ ಕೆಳಗೆ ತಂದಾಗ 5 1 5 5 ಅಲ್ವಾ. q ಅಂತ ಹೇಳಿದ್ರೆ ಏನ್ ಬಂತು? q ಅಂತ ಹೇಳಿದ್ರೆ 5m ಸ್ಕ್ವೇರ್ ಅಂತ ಹೇಳಿ ಬಂತು. ಹಾಗಾದ್ರೆ 5 q ಸ್ಕ್ವೇರ್ ಅನ್ನು ಕೂಡ ಭಾಗಿಸ್ತದೆ, q ಸ್ಕ್ವೇರ್ ಅನ್ನು ಭಾಗಿಸುತ್ತದೆ. ಅಂದ್ರೆ ಅದರ ಒಂದು ಅಪವರ್ತನವೇ ಆಗಿದೆ. ಹಾಗಾದ್ರೆ ಒಂದು ವೇಳೆ 5 ನೋಡಿ, 5 ಅನ್ನೋದು p ಮತ್ತು q ಅನ್ನು ಭಾಗಿಸುತ್ತದೆ, p ಮತ್ತು q ಅನ್ನು ಭಾಗಿಸುತ್ತದೆ. ನಮ್ಮ ಪ್ರಕಾರ p ಮತ್ತು q ಗೆ ಒಂದನ್ನು ಬಿಟ್ರೆ ಬೇರೆ ಅಪವರ್ತನ ಇರಬಾರ್ದು ಅಲ್ವಾ. ಭಾಗಿಸುತ್ತದೆ, ಅವುಗಳ ಸಾಮಾನ್ಯ ಅಪವರ್ತನ ಅಂದ್ರೆ ಸಾಮಾನ್ಯ, ಇದು ನಮ್ಮ ಊಹೆಗೆ ತಪ್ಪಾಗಿದೆ. ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ. ನಮ್ಮ ಪ್ರಕಾರ ನಾವು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ್ರೆ ಅದು p ಮತ್ತು q ಏನಾಗಿರ್ಬೋದು, ಅದಕ್ಕೆ ಸಾಮಾನ್ಯ ಅಪವರ್ತನ ಬೇರೆ ಇರಬಾರ್ದು. ಹಾಗಾಗಿ ನಾವೇನು ಊಹೆ ಮಾಡಿದ್ದೇವೆ ಅದು ತಪ್ಪು. ವರ್ಗಮೂಲ 5 ಇದು ಭಾಗಲಬ್ಧ ಸಂಖ್ಯೆ ಅಲ್ಲ, ಇದು ಅಭಾಗಲಬ್ಧ ಸಂಖ್ಯೆ.
ಇದೇನಾಗಿದೆ, ಭಾಗಲಬ್ಧ ಸಂಖ್ಯೆ ಅಲ್ಲ, ಇದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಓಕೆ, ಅದಷ್ಟು. ಈಗ ನೆಕ್ಸ್ಟ್ ಒಂದು ಪ್ರಶ್ನೆ, ಕೊನೆಯ ಒಂದು ಪ್ರಶ್ನೆ, ಮತ್ತೆ ಉಳಿದದನ್ನ ನಾನು ಮಾಡುವುದಿಲ್ಲ, ಒಂದೇ ರೀತಿ ಇದೆ. ನಿಮ್ಗೆ ಯಾವ್ದು ಡೌಟ್ ಉಂಟು ಇದನ್ನ ನೋಡಿ ಹಾಗೆ ಮಾಡಿದ್ರೆ ಆಯ್ತು. 3 + 2 ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಭಾಗಿಸಿ. ಇದನ್ನು ಕೂಡ ಹಾಗೆ ಮಾಡುದು. 3 + 2 ವರ್ಗಮೂಲ 5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಬರೆಯುವುದು. ಒಂದು ಭಾಗಲಬ್ಧ ಸಂಖ್ಯೆ, ಇದು ನಾವು ಊಹೆ ಮಾಡುದು. ಭಾಗಲಬ್ಧ ಸಂಖ್ಯೆ ನಮ್ಮ ಊಹೆ. ಆಗ ಏನಾಗ್ತದೆ, 3 + 2 ವರ್ಗಮೂಲ 5 ಇದು p/q ನ ರೀತಿಯಲ್ಲಿ ಬರಿಬಹುದು. ಇಲ್ಲಿ p ಮತ್ತು q ಗಳು ಯಾವುದಕ್ಕೆ, ಇದು ಪೂರ್ಣಾಂಕಗಳು, q 0ಗೆ ಸಮವಲ್ಲ. ಹಾಗೆ p ಮತ್ತು q ಗಳ ಸಾಮಾನ್ಯ ಅಪವರ್ತನ 1 ಆಗಿರಬೇಕು. ಈಗ ಏನಾಗ್ತದೆ, ನಾನು 3 ಈಚೆ ತರ್ತೇನೆ. ಆಗ ಏನಾಗ್ತದೆ, ಇಲ್ಲಿ 2 ವರ್ಗಮೂಲ 5 ಅಂತ ಹೇಳಿದ್ರೆ p/q - 3 ಅಲ್ವಾ. ಇದನ್ನ ಹೇಗೆ ಬರಿಬಹುದು, 2 ವರ್ಗಮೂಲ 5 ಇಲ್ಲಿ q ಅಲ್ವಾ, q ಓನ್ಲಿ, q ಎಷ್ಟ್ಲಿ, p q ಲಿ ಓನ್ಲಿ ಅಲ್ವಾ, ಹೀಗೆ ಬರ್ತದೆ. ಈಗ ಈ 2 ಈಚೆಗೆ ತರ್ತಾನೆ. ಸೊ ವರ್ಗಮೂಲ 5 ಉಳಿಯಿತು p - 3q ಭಾಗಿಸು 2q ಅಲ್ವಾ. ಈಗ ಏನಾಗಿದೆ ನೋಡಿ, ಇದು ಒಂದು ಭಾಗಲಬ್ಧ ಸಂಖ್ಯೆ. ಯಾವುದು ಒಂದು ಭಾಗಲಬ್ಧ ಸಂಖ್ಯೆ, p - 3q ಮತ್ತೆ 2q ಒಂದು ಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆ ಆದ್ರೆ ನಮ್ಗೆ ಗೊತ್ತಿರುವ ಪ್ರಕಾರ ಆದರೆ ವರ್ಗಮೂಲ 5 ಭಾಗಲಬ್ಧ ಸಂಖ್ಯೆ ಅಲ್ಲ, ಭಾಗಲಬ್ಧ ಸಂಖ್ಯೆ ಅಲ್ಲ, ಭಾಗಲಬ್ಧ ಸಂಖ್ಯೆ ಅಲ್ಲ. ಯಾಕೆ ಹೇಳಿದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ. ಹಾಗಾದ್ರೆ ಅದ್ರೊಟ್ಟಿಗಿರುವಂತದ್ದು 3 + 2 ವರ್ಗಮೂಲ 5 ಭಾಗಲಬ್ಧ ಸಂಖ್ಯೆಯ ಅಲ್ಲ. ಹಾಗಾದರೆ 3 + 2 ವರ್ಗಮೂಲ 5 ಇದು ಕೂಡ ಭಾಗಲಬ್ಧ ಸಂಖ್ಯೆ ಅಲ್ಲ, ಇದು ಏನಾಗಿದೆ, ಅಭಾಗಲಬ್ಧ ಸಂಖ್ಯೆಯಾಗಿದೆ. ಇದೇನಾಗಿದೆ, ಅಭಾಗಲಬ್ಧ ಸಂಖ್ಯೆಗೆ ಸಮವಾಗಿದೆ. ಇದು ನಮ್ಮ ಉತ್ತರ. ಇದನ್ನೇ ಕಾಂಟ್ರಡಿಕ್ಷನ್ ಮೆಥಡ್ ಅಂತ ಹೇಳೋದು. ಇಲ್ಲಿಗೆ ಈ ಪಾಠ ಮುಗಿತದೆ. ಈ ಪಾಠದಲ್ಲಿ ಹೆಚ್ಚಿಗೆ ಏನಿಲ್ಲ. ಒಂದು ಅವುಗಳ ಪ್ರಮೇಯ ಏನಿದೆ, ಮತ್ತೆ ಲಸ ಮತ್ತು ಮಾಸ ಆಗಿರುವ ಸಂಬಂಧ, ಹಾಗೆ ಇದು ಯಾವುದು ಅಭಾಗಲಬ್ಧ ಸಂಖ್ಯೆಗಳೆಂದು ನಾವೇನ್ ಮಾಡ್ಬೇಕು, ಸಾಧಿಸುವಂತಹದ್ದು. ಇಂಥದ್ದು ಸಿಮಿಲರ್ ಆಗಿ ಬರ್ತದೆ. ಈ ರೀತಿಯ ಪ್ರಶ್ನೆ ಮೊದಲಾಗಿ ಬರ್ತದೆ. ಒಂದೇ ಲೆಕ್ಕದ್ದು ವರ್ಗಮೂಲ 2 ವರ್ಗಮೂಲ 3 ಅಂತ ಹೇಳಿ ಕೊಡ್ತಾರೆ. ಇದನ್ನ ನೀವು ಹಾಗೇ ಮಾಡುದು, 5ರ ಬದಲಿಗೆ 2 ಹಾಕುದು, 3 ಹಾಕಿ ಮಾಡುದು. ಆಯ್ತಾ. ಇವಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಇವತ್ತಿನ ತರಗತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತೂ ಚಿರಋಣಿ. ನಾವೀಗ 1,000 ಏನು ಸಬ್ಸ್ಕ್ರೈಬರ್ ಅನ್ನ ಹೊಂದಿದ್ದೇವೆ. ಇದೆಲ್ಲ ನಿಮ್ಮ ಪ್ರೀತಿ, ನೀವು ತೋರಿಸಿದ ಪ್ರೀತಿಯಿಂದ ಮಾತ್ರ ಇದು ಸಾಧ್ಯ ಆದದ್ದು. ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ಮುಂದುವರಿಲಿ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.